ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಅನುಷ್ಟುಬ್ ಎಂಬ ಛಂದಸ್ಸು. ಭಗವದ್ಗೀತೆಯ ಮೊದಲನೆಯ ಶ್ಲೋಕದಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಹೀಗೆ ಕೇಳುತ್ತಾನೆ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಉತ್ಸುಕರಾಗಿ ಸೇರಿರುವ ನಮ್ಮವರೂ ಪಾಂಡವರು ಏನು ಮಾಡಿದರು? ಕಾಳಿದಾಸನ ರಘುವಂಶದ ಮೊದಲನೆಯ ಶ್ಲೋಕದಲ್ಲಿ ಈ ಪ್ರಾರ್ಥನೆ ಇದೆ: ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ. ವಾಕ್ ಮತ್ತು ಅರ್ಥಗಳ ಸಂಪಾದನೆಗಾಗಿ ನಾನು ವಾಕ್ ಮತ್ತು ಅರ್ಥಗಳಂತೆ ಹೊಂದಿಕೊಂಡಿರುವ ಜಗನ್ಮಾತಾಪಿತೃಗಳಾದ ಪಾರ್ವತೀ ಪರಮೇಶ್ವರರನ್ನು ವಂದಿಸುವೆ. ಒಂದೇ ಛಂದಸ್ಸಿನಲ್ಲಿ ರಚಿತವಾಗಿರುವ ಈ ಎರಡೂ ಶ್ಲೋಕಗಳ ವೈಶಿಷ್ಟ್ಯವೇನೆಂದರೆ, ಪ್ರತಿಯೊಂದು ಶ್ಲೋಕದಲ್ಲೂ 4 ಪಾದಗಳಿವೆ, ಪ್ರತಿ ಸಾಲಿನಲ್ಲೂ 2 ಪಾದ, ಪ್ರತಿಯೊಂದು ಪಾದದಲ್ಲೂ 8 ಅಕ್ಷರಗಳಿವೆ ಎಂದರೆ ಪ್ರತಿ ಶ್ಲೋಕದಲ್ಲಿಯೂ ಒಟ್ಟು 32 ಅಕ್ಷರಗಳಿವೆ. ಈ ಛಂದಸ್ಸಿಗೆ ಅನುಷ್ಟುಪ್ ಎಂದು ಹೆಸರು. ಸಂಸ್ಕೃತ ಕಾವ್ಯ ರಚನೆಯಲ್ಲಿ ಹಲವಾರು ಛಂದಸ್ಸುಗಳನ್ನು ಉಪಯೋಗಿಸಬಹುದಾದರೂ ಸುಲಭವೂ ಸರಳವೂ ಆದ ಈ ಛಂದಸ್ಸೇ ಹೆಚ್ಚು ಬಳಕೆಯಲ್ಲಿದೆ. ರಾಮಾಯಣ, ಮಹಾಭಾರತ ಮುಂತಾದ ಮಹಾಕಾವ್ಯಗಳಲ್ಲೂ, ಅಷ್ಟಾದಶ ಪುರಾಣಗಳಲ್ಲೂ, ಆರ್ಯಭಟ, ಭಾಸ್ಕರ ಮುಂತಾದವರ ಗಣಿತ ಖಗೋಳಶಾಸ್ತ್ರಗಳಲ್ಲೂ, ಚರಕ ಮತ್ತು ಸುಶ್ರುತರ ವೈದ್ಯ ಸಂಹಿತೆಗಳಲ್ಲೂ ಬಹುವಾಗಿ ಉಪಯೋಗಿಸಿರುವುದು ಇದೇ ಛಂದಸ್ಸನ್ನೇ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರಾರಂಭದಲ್ಲಿ ಸ್ತೋತ್ರವು ಅನುಷ್ಟುಪ್ ಛಂದಸ್ಸಿನಲ್ಲಿ ರಚಿತವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ. ಇದೇ ರೀತಿಯ ಒಕ್ಕಣೆ ಲಲಿತಾ ಸಹಸ್ರನಾಮ ಸ್ತೋತ್ರದ ಆದಿಯಲ್ಲೂ ಕಾಣಬಹುದು. ಶ್ರೀಕೃಷ್ಣ ಪರಮಾತ್ಮನು ತಾನು ಎಲ್ಲ ಜೀವಿಗಳಲ್ಲಿಯೂ ವಸ್ತುಗಳಲ್ಲೂ ವಿಷಯಗಳಲ್ಲೂ ಶ್ರೇಷ್ಠನು ಎಂದು ಹೇಳಿಕೊಳ್ಳುವಾಗ ಛಂದಸ್ಸುಗಳಲ್ಲಿ ತಾನು ಗಾಯತ್ರಿ ಛಂದಸ್ ಎಂದು ತಿಳಿಸುತ್ತಾನೆ. ಭಗವದ್ಗೀತೆಯ ವಿಭೂತಿ ಯೋಗದ 34ನೇ ಶ್ಲೋಕ. ಗಾಯತ್ರಿ ಛಂದಸ್ಸಿನಲ್ಲಿ 3 ಪಾದಗಳು ಎಂದರೆ 24 ಅಕ್ಷರಗಳು ಮಾತ್ರ ಇವೆ. ಅನುಷ್ಟುಪ್ ಎಂಬ ಪದದ ಮೂಲ ಅನುನಿರಂತರಂ ಸ್ತುಭ್ಯತೆ ಅನಯ ಅನುಷ್ಟುಪ ವಾಕ್ ಎಂದರೆ ಅನಂತರ ಸ್ತುತಿಸುವುದು. ಒಂದು ಕಾಲದಲ್ಲಿ ಇದು ಸ್ತೋತ್ರಗಳಿಗೆ ಮಾತ್ರ ಮೀಸಲಾಗಿದ್ದಿರಬಹುದು. ಈಗ ಶ್ಲೋಕವೆಂದರೆ ಅನುಷ್ಟುಪ್ ಎಂದೇ ಪರಿಗಣಿಸಬೇಕು. ವಿದ್ಯಾಧಿದೇವತೆಯಾದ ಸರಸ್ವತಿಗೂ ಅನುಷ್ಟುಭಃ ಎಂಬ ಹೆಸರಿದೆ. 8 ಅಕ್ಷರಗಳ ಪ್ರತಿಯೊಂದು ಪಾದವನ್ನು ರಚಿಸುವಾಗಲೂ ಒಂದು ಸುಲಭವಾದ ನಿಯಮವನ್ನು ಪಾಲಿಸಬೇಕು. ಅದೇನೆಂದರೆ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಷಷ್ಠಂ ಗುರು ವಿಜಾನೀಯಾತ್ ಏತತ್ ಶ್ಲೋಕಸ್ಯ ಲಕ್ಷಣಂ. 4 ಪಾದಗಳಲ್ಲಿ 5ನೆಯ ಅಕ್ಷರವು ಲಘು ಅಥವಾ ಹ್ರಸ್ವವಾಗಿರಬೇಕು. 6ನೆಯ ಅಕ್ಷರವು ಗುರು ದೀರ್ಘವಾಗಿರಬೇಕು. 7ನೆಯ ಅಕ್ಷರವು 2ನೆಯ ಮತ್ತು 4ನೆಯ ಪಾದದಲ್ಲಿ ಲಘುವಾಗಿರಬೇಕು. ಎಂದರೆ 7ನೆಯ ಅಕ್ಷರವು 1ನೆಯ ಮತ್ತು 3ನೆಯ ಪಾದಗಳಲ್ಲಿ ದೀರ್ಘವಾಗಿರಬೇಕು. ಇದು ಶ್ಲೋಕದ ಲಕ್ಷಣ. ನಿಯಮಗಳೇನೋ ಸುಲಭವಾಗಿವೆ, ಆದರೆ ಅಕಸ್ಮಾತ್ ನಾವು ಒಂದು ಪಾದದಲ್ಲಿ ಉಪಯೋಗಿಸಬೇಕೆಂದಿರುವ ಪದಗಳಲ್ಲಿರುವ ಅಕ್ಷರಗಳ ಸಂಖ್ಯೆ 8ಕ್ಕಿಂತ ಕಡಿಮೆಯಾದರೆ ಏನು ಮಾಡುವುದು? ಅದಕ್ಕೊಂದು ಸೂತ್ರವಿದೆ. ಚವೈತು ಹಿ ಪಾದಪೂರ್ಣಾರ್ಥಂ. ಚ ಅಂದರೆ ಮತ್ತು, ವೈ ಖಂಡಿತವಾಗಿ, ತು ಆದರೆ, ಹಿ ಕಾರಣಸೂಚಕ. ಏಕೆಂದರೆ ಈ ಏಕಾಕ್ಷರ ಅನ್ವಯಗಳನ್ನು ಪಾದಗಳನ್ನು ಪೂರೈಸುವುದಕ್ಕೋಸ್ಕರ ಉಪಯೋಗಿಸಬಹುದು. ಇವುಗಳನ್ನು ಸಂದರ್ಭೋಚಿತವಾಗಿ ಉಪಯೋಗಿಸಬೇಕೇ ವಿನಃ ಮನಸ್ಸಿಗೆ ಬಂದಂತೆ ಅಲ್ಲ. ಇದರ ಬಗ್ಗೆ ಒಂದು ಕಥೆ ಇದೆ. ಭೋಜರಾಜನು ಒಳ್ಳೆಯ ಕವಿತೆ ರಚಿಸಿದವರಿಗೆ ಅಕ್ಷರಕ್ಕೊಂದು 1,00,000 ವರಹ ಕೊಡುವೆನೆಂದು ಘೋಷಿಸಿದ್ದನಂತೆ. ಇದನ್ನರಿತು ರಾಜನ ಮುಂದೆ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಹೋದವರು ಎಷ್ಟೋ. ಅಂಥವರಲ್ಲಿ ಒಬ್ಬ ಬೃಹಸ್ಪತಿಯು ಪದ್ಯ ರಚಿಸಲು ಪ್ರಾರಂಭಿಸಿದ. ಅದರ ವಿಷಯ ಇಷ್ಟು: ರಾಜೇಂದ್ರ,
ಏಳುವಂಥವನಾಗು, ಮುಖವನ್ನು ತೊಳೆದುಕೋ, ಈ ಕೋಳಿ ಕೂಗುತ್ತಿದೆ. ಇದನ್ನು ಸಂಸ್ಕೃತದಲ್ಲಿ ಹೇಳಿದರೆ 1ನೆಯ ಪಾದ ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ, 2ನೆಯ ಪಾದ ಮುಖಂ ಪ್ರಕ್ಷಾಲಯಸ್ವ, 3ನೆಯ ಪಾದ ಏಷ ಅಹೂಯತೆ ಕುಕ್ಕುಟಃ. ಮೊದಲನೆಯ ಪಾದದಲ್ಲೇನೋ 8 ಅಕ್ಷರಗಳಿವೆ, ಆದರೆ 2ನೆಯ ಪಾದದಲ್ಲಿ 7 ಮತ್ತು 3ನೆಯ ಪಾದದಲ್ಲಿ 9 ಅಕ್ಷರಗಳು ಇವೆಯಲ್ಲವೇ? ಸರಿ, 3ನೆಯ ಪಾದದ ಕೊನೆಯ ಅಕ್ಷರವನ್ನು 2ನೆಯ ಪಾದದ ಕೊನೆಗೆ ಸೇರಿಸಿದರಾಯಿತು. ಅರ್ಥ ಏನು ಬೇಕಾದರೂ ಆಗಲಿ. ಇನ್ನು ಕೊನೆಯ ಪಾದಕ್ಕೆ ಏನು ಮಾಡುವುದು? ಮೇಲ್ಕಂಡ ಸೂತ್ರದಲ್ಲಿ ಸೂಚಿಸಿದ 4 ಅಕ್ಷರಗಳನ್ನೇ 2 ಬಾರಿ ಬರೆದರಾಯಿತು. ಅಂತೂ ಶ್ಲೋಕ ಸಿದ್ಧವಾಯಿತು. ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ ಮುಖಂ ಪ್ರಕ್ಷಾಲಯಸ್ವಟಃ ಏಷ ಆಹೂಯತೆ ಕುಕ್ಕು ಚವಯಿತು ಹಿ ಚವಯಿತು ಹಿ. ಈ ಪ್ರಚಂಡ ಕವಿಗೆ ರಾಜನು ಏನು ಉಡುಗೊರೆಯನ್ನು ಕೊಟ್ಟನೋ ತಿಳಿಯದು. ಈ ಶ್ಲೋಕವನ್ನು ತೋಲಾ ಎಂಬ ಕೇರಳ ದೇಶದ ಕವಿಯು ಅಪ್ರಬುದ್ಧ ಕವಿಗಳನ್ನು ಕುಚೋದ್ಯ ಮಾಡುವುದಕ್ಕಾಗಿ ಬರೆದನೆಂದೂ ಹೇಳುತ್ತಾರೆ. ಭೋಜರಾಜನ ಕಾಲದ್ದೆಂದೇ ಹೇಳಲಾಗುವ ಇನ್ನೊಂದು ಶ್ಲೋಕವನ್ನು ಇಲ್ಲಿ ಉದ್ಧರಿಸಬಹುದು. ಒಬ್ಬ ಬ್ರಾಹ್ಮಣ ತೀರಾ ಬಡವ. ಅವನೂ ರಾಜನನ್ನು ಕುರಿತು ಒಂದು ಶ್ಲೋಕವನ್ನು ಬರೆದರೆ ಸ್ವಲ್ಪ ಹಣವಾದರೂ ಸಿಕ್ಕೀತು ಎಂದು ಯೋಚಿಸಿದ. ಆದರೆ ಪಾಂಡಿತ್ಯ ಕಡಿಮೆ. 2 ಹೊತ್ತಿನ ಊಟವೂ ಇಲ್ಲದ್ದರಿಂದ ಅವನ ಮನಸ್ಸೆಲ್ಲವೂ ಆಹಾರದ ಮೇಲೆಯೇ. ಮೊದಲನ ಸಾಲನ್ನು ಹೀಗೆ ಬರೆದ: ಭೋಜನಂ ದೇಹಿ ರಾಜೇಂದ್ರ ಘೃತ ಸೂಪ ಸಮನ್ವಿತಂ. ರಾಜೇಂದ್ರ, ತುಪ್ಪವೂ ಸಾರು ಇರುವ ಭೋಜನವನ್ನು ದಯಪಾಲಿಸು. ಎಷ್ಟು ಚಿಂತಿಸಿದರೂ ಅವನಿಗೆ 2ನೆಯ ಸಾಲನ್ನು ಬರೆಯಲು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಕಾಳಿದಾಸನ ಮೊರೆ ಹೊಕ್ಕ. ಕಾಳಿದಾಸನಿಗೆ ಬ್ರಾಹ್ಮಣನ ಶ್ಲೋಕದ ಮೊದಲನೆಯ ಸಾಲನ್ನು ನೋಡಿ ನಗು ಬಂದಿತು. ಅವನು 2ನೆಯ ಸಾಲನ್ನು ಈ ರೀತಿ ಬರೆದುಕೊಟ್ಟ: ಮಾಹಿಷಂಚ ಶರಶ್ಚಂದ್ರ ಚಂದ್ರಿಕಾ ಧವಲಂ ದಧಿ. ಶರತ್ಕಾಲದ ಚಂದ್ರನ ಬೆಳಗಿನಂತೆ ಶೋಭಿಸುವ ಎಮ್ಮೆಯ ಮೊಸರನ್ನೂ ಸಹ. ರಾಜನು ಮೊದಲನೆಯ ಸಾಲಿಗೆ ಏನೂ ಕೊಡಲಿಲ್ಲ, 2ನೆಯ ಸಾಲಿಗೆ ಬೇಕಾದಷ್ಟು ಕೊಟ್ಟನಂತೆ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಸ್ಥಾಲಿ ಪುಲಾಕ ಮತ್ತು ಇತರ ನ್ಯಾಯಗಳು. ನೀತಿಶಾಸ್ತ್ರ ಎಂಬ ಹಳೆಯ ಸುಭಾಷಿತ ಸಂಕಲನದ ಆರಂಭದಲ್ಲಿ ಕವಿಯು ಈ ರೀತಿ ಭಿನ್ನವಿಸಿಕೊಳ್ಳುತ್ತಾನೆ: ಒಂದೇ ಸತ್ಪುರುಷಾನ್ ಲೋಕೆ ಗುಣಗ್ರಹಣ ತತ್ಪರಾನ್ ರಾಜಹಂಸಾನಿವ ಜಲಾತ್ ಕ್ಷೀರಗ್ರಹಣ ಕೋವಿದಾನ್. ಈ ಪ್ರಪಂಚದಲ್ಲಿ ನೀರು ಬೆಳೆಸಿದ ಹಾಲಲ್ಲಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ತೆಗೆದುಕೊಳ್ಳುವ ರಾಜಹಂಸಗಳಂತೆ ಗುಣಗಳನ್ನು ಮಾತ್ರ ಗ್ರಹಿಸುವುದರಲ್ಲಿ ಆಸಕ್ತಿಯುಳ್ಳ ಸತ್ಪುರುಷರನ್ನು ವಂದಿಸುತ್ತೇನೆ. ಒಂದು ಕಾಲದಲ್ಲಿ ಯಾವುದಾದರೊಂದು ಭಾಷಣವನ್ನು ಪ್ರಾರಂಭಿಸುವ ಮುಂದಾಗಲಿ, ಯಾವುದಾದರೂ ಗ್ರಂಥವನ್ನು ಓದುಗರ ಮುಂದೆ ಇಡುವಾಗಲಿ ಈ ಬಗೆಯ ವಿನಂತಿ ರೂಢಿಯಲ್ಲಿತ್ತು. ಕೇಳುಗರೂ ಓದುಗರೂ ಒಳ್ಳೆಯದನ್ನು ಮಾತ್ರ ಗ್ರಹಿಸಿ ತಪ್ಪುಗಳನ್ನು ಮನ್ನಿಸಬೇಕು ಎಂದು ಇದರ ತಾತ್ಪರ್ಯ. ಇದಕ್ಕೆ ಹಂಸಕ್ಷೀರ ನ್ಯಾಯ ಎನ್ನುತ್ತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಈ ಬಗೆಯ 100 ನ್ಯಾಯಗಳಿವೆ. ಉದಾಹರಣೆಗೆ ಕರತಲಾಮಲಕ ನ್ಯಾಯ ಅಥವಾ ಹಸ್ತಾಮಲಕ ನ್ಯಾಯ, ಕಾಕತಾಲೀಯ ನ್ಯಾಯ, ಕೂಪ್ಮಂಡೂಕ ನ್ಯಾಯ, ಸಿಂಹಾವಲೋಕನ ನ್ಯಾಯ ಮುಂತಾದ ನ್ಯಾಯಗಳನ್ನು ಅನೇಕರು ಬಲ್ಲರು. ಇಂತಹ ಸುಮಾರು 500 ನಿಯಮಗಳನ್ನು ಕರ್ನಲ್ ಜಿ.ಎ. ಜಾಕೋಬ್ ಎಂಬುವರು ಸಂಗ್ರಹಿಸಿ 3 ಭಾಗಗಳಲ್ಲಿ 1900-1904 ನಡುವಿನ ಅವಧಿಯಲ್ಲಿ, ಎಂದರೆ ಇಂದಿಗೆ ಸುಮಾರು 120 ವರ್ಷಗಳ ಹಿಂದೆ, ಲೌಕಿಕ ನ್ಯಾಯಾಂಜಲಿ ಅಥವಾ ಎ ಹ್ಯಾಂಡ್ಫುಲ್ ಆಫ್ ಪಾಪ್ಯುಲರ್ ಮ್ಯಾಕ್ಸಿಮ್ಸ್ ಎಂಬ ಹೆಸರಿನಿಂದ ಪ್ರಕಟಿಸಿದರು. ಈ ಗ್ರಂಥದಲ್ಲಿ ಪ್ರತಿಯೊಂದು ಸಾಮತಿಗೂ ಇಂಗ್ಲಿಶಿನ ಭಾಷಾಂತರವಲ್ಲದೆ ಯಾವ ಕೃತಿಯಲ್ಲಿ ಇದನ್ನು ಉಪಯೋಗಿಸಲಾಗಿದೆ ಎಂಬುದನ್ನು ಸಾಧ್ಯವಾದ ಮಟ್ಟಿಗೆ ತಿಳಿಸುತ್ತಾರೆ. ವಾಮನ ಆಪ್ಟೆ ಅವರ ಸಂಸ್ಕೃತ ನಿಘಂಟಿನಲ್ಲೂ ಕನ್ನಡ ಕಸ್ತೂರಿ ಕೋಶದಲ್ಲೂ ಉದಾಹರಣೆಗಾಗಿ ಒಂದು 10-20 ನ್ಯಾಯಗಳನ್ನು ಉದ್ಧರಿಸಿದ್ದಾರೆ. ಸ್ವಾರಸ್ಯ ಎನಿಸಿದ ಸ್ವಲ್ಪ ಅಪರೂಪದ ನ್ಯಾಯಗಳಲ್ಲಿ ಕೆಲವನ್ನು ವಿವರಿಸಬಹುದು.
1. ಅಶ್ಮಲೋಷ್ಟ ನ್ಯಾಯ ಅಥವಾ ಕಲ್ಲು ಮತ್ತು ಮಣ್ಣಿನ ಹೆಂಟೆಗಳಂತೆ. ಕಲ್ಲಿಗೆ ಹೋಲಿಸಿದರೆ ಹೆಂಟೆ ಮಿದುವಾಗಿದೆ ಎನಿಸುತ್ತದೆ. ಆದರೆ ಹತ್ತಿ, ಹೂವು ಮುಂತಾದವುಗಳಿಗೆ ಹೋಲಿಸಿದರೆ ಹೆಂಟೆಯೇ ಬಿರುಸು ಎನಿಸುತ್ತದೆ. ಈ ನಿಯಮ ಸಾಪೇಕ್ಷ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿ ಅನ್ನು ಸೂಚಿಸುತ್ತದೆ ಅಲ್ಲವೇ? 2. ಇಕ್ಷುರಸ ನ್ಯಾಯ. ಕಬ್ಬಿನಿಂದ ಹಾಲು ತೆಗೆದಂತೆ. ಕಬ್ಬಿನ ರಸ ತುಂಬಾ ಸ್ವಾದಿಷ್ಟವಾದದ್ದು, ಬೆಲ್ಲ ಸಕ್ಕರೆಗಳನ್ನು ಮಾಡಲು ಅವಶ್ಯವಾದದ್ದು ಸರಿ. ಆದರೆ ಈ ರಸವನ್ನು ತೆಗೆಯುವ ಮುನ್ನ ಸುಂದರವಾಗಿ ಬೆಳೆದಿದ್ದ ಕಬ್ಬಿನ ಜಲ್ಲೆಗಳನ್ನು ಕಡೆದು ಅವನ್ನು ಗಾಣದಲ್ಲೋ ಅಥವಾ ಇನ್ಯಾವ ಯಂತ್ರದಲ್ಲೋ ಜಜ್ಜಬೇಕಾಗುತ್ತದೆ. ಎಂದರೆ ನಾವು ಅಗತ್ಯವಾದ ಕಾರ್ಯವನ್ನು ಸಾಧಿಸುವ ಹಾದಿಯಲ್ಲಿ ಹಲವು ಅಪ್ರಿಯವಾದ ಕೆಲಸಗಳನ್ನೂ ಮಾಡಬೇಕಾಗಬಹುದು. P.G. ವೋಡಹೌಸ್ ಹಾಸ್ಯ ಕಥೆ ಕಾದಂಬರಿಗಳಲ್ಲಿ ಬರುವ ಜೀವ್ಸ್ ಎಂಬ ಕುಶಾಗ್ರಮತಿಯಾದ ಭೃತ್ಯ ತನ್ನ ಒಡೆಯನಾದ ಬರ್ಟಿ ವೂಸ್ಟರ್ಗೆ ಇದೇ ಅರ್ಥ ಬರುವ ಯು ಕೆನಾಟ್ ಮೇಕ್ ಆನ್ ಆಮ್ಲೆಟ್ ವಿಥೌಟ್ ಬ್ರೇಕಿಂಗ್ ಎಗ್ಸ್ ಎಂದು ಆಗಾಗ್ಗೆ ಹೇಳುತ್ತಿರುತ್ತಾನೆ. 3. ದೇಹಲಿ ದೀಪ ನ್ಯಾಯ. ಹೊಸ್ತಿಲ ಮೇಲೆ ದೀಪವನ್ನಿಟ್ಟಂತೆ. ಹಾಗೆ ದೀಪ ಇಟ್ಟಾಗ ಮನೆಯ ಹೊರಗೂ ಒಳಗೂ ಒಂದೇ ಸಮಯದಲ್ಲಿ ಬೆಳಕಾಗುತ್ತದೆ. ಎಂದರೆ ಒಂದೇ ಯತ್ನದಿಂದ 2 ಕಾರ್ಯಗಳನ್ನು ಸಾಧಿಸುವುದು. ಹಿಂದಿಯಲ್ಲಿ ಏಕ್ ಪಂಥ್ ದೋ ಕಾಜ್ ಎಂಬ ನಾಣ್ಣುಡಿ ಈ ಅರ್ಥವನ್ನೇ ಸೂಚಿಸುತ್ತದೆ. 4. ಪಂಕ ಪ್ರಕ್ಷಾಲನ ನ್ಯಾಯ ಅಥವಾ ಕೆಸರು ಮೆತ್ತಿಕೊಂಡು ತೊಳೆದುಕೊಂಡಂತೆ. ಕೆಸರು ಮೆತ್ತಿಕೊಂಡರೆ ತೊಳೆದುಕೊಳ್ಳಬೇಕು ನಿಜ, ಆದರೆ ಕೆಸರೇ ಮೆತ್ತಿಕೊಳ್ಳದಂತೆ ಜಾಗ್ರತೆ ವಹಿಸಿದರೆ ತೊಳೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ನ್ಯಾಯ ಪಂಚತಂತ್ರದ ಒಂದು ಕಥೆಯಲ್ಲಿ ಹೀಗೆ ಉಲ್ಲೇಖಿತವಾಗಿದೆ. ಪ್ರಕ್ಷಾನಲಾಧಿ ಪಂಕಸ್ಯ ದೂರಾದಸ್ಪರ್ಶಂ ವರಂ. ಕೆಸರನ್ನು ತೊಳೆದುಕೊಳ್ಳುವುದಕ್ಕಿಂತಲೂ ಅದನ್ನು ದೂರದಲ್ಲಿಟ್ಟು ಮುಟ್ಟದಿರುವುದೇ ಲೇಸು. 5. ಪಿಷ್ಟಪೇಷಣ ನ್ಯಾಯ. ಹಿಟ್ಟನ್ನು ಬೀಸಿದಂತೆ. ಧಾನ್ಯ ಒಮ್ಮೆ ನುಣ್ಣಗೆ ಹಿಟ್ಟಾದ ಬಳಿಕ ಮತ್ತೆ ಎಷ್ಟು ಸಲ ಬೀಸುವ ಕಲ್ಲಿನಲ್ಲಿ ಬೀಸಿದರೂ ಪ್ರಯೋಜನವಿಲ್ಲ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುತ್ತಾ ಅಥವಾ ಮಾಡಿದ್ದನ್ನೇ ಪುನಃ ಮಾಡುತ್ತಾ ಕಾಲ ಕಳೆಯುವವರನ್ನು ಕುರಿತು ಅನ್ನುವ ಮಾತು ಇದು. 6. ಬೀಜಾಂಕುರ ನ್ಯಾಯ. ಬೀಜ ಮತ್ತು ಸಸಿಯಂತೆ. ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಪರಿಣಾಮ ಎಫೆಕ್ಟ್ ಎನ್ನುವುದು ಕಾರಣ ಕಾಸ್ ಅನ್ನು ಅವಲಂಬಿಸಿರುತ್ತದೆ. ಆದರೆ ಬೀಜ ಮತ್ತು ಸಸಿಗಳನ್ನು ಗಮನಿಸಿದರೆ ಬೀಜ ಮೊದಲು ಬಂತೋ ಅಥವಾ ಸಸಿ ಮೊದಲು ಬಂತೋ ಎಂಬ ಜಿಜ್ಞಾಸೆ ಬರುತ್ತದೆ. ಕಾರಣ ಪರಿಣಾಮಗಳು ಒಂದಕ್ಕೊಂದು ಅವಲಂಬಿಸಿರುವಾಗ ಈ ನ್ಯಾಯ ಅನ್ವಯವಾಗುತ್ತದೆ. ಇಂಗ್ಲಿಷ್ನಲ್ಲಿ ಹೇಳುವ ಹಾಗೆ ವಿಚ್ ಕಮ್ ಫಸ್ಟ್, ದಿ ಚಿಕನ್ ಆರ್ ದಿ ಎಗ್. 7. ವೃದ್ಧ ಕುಮಾರಿ ನ್ಯಾಯ. ವೃದ್ಧ ಕುಮಾರಿ ವಾಕ್ಯ ನ್ಯಾಯ. ಒಬ್ಬ ಹೆಂಗಸು ಅವಿವಾಹಿತೆ, ಬಡವೆ, ವಯಸ್ಸೂ ಹೆಚ್ಚಾಗಿತ್ತು. ಇಂದ್ರನನ್ನು ಕುರಿತು ತಪಸ್ಸು ಮಾಡಿದಳು. ಇಂದ್ರನ ಪ್ರತ್ಯಕ್ಷನಾಗಿ ಏನು ವರ ಬೇಕೋ ಕೇಳಿಕೋ ಎಂದಳು. ಅದಕ್ಕೆ ಆಕೆ ಪುತ್ರಾಮೇ ಬಹು ಕ್ಷೀರಘೃತಮೋದನಂ ಕಾಂಸ್ಯ ಪಾತ್ರ್ಯಾಂ ಭುಂಜೀರನ್ ಎಂದರೆ ನನ್ನ ಮಕ್ಕಳು ಹಾಲು ತುಪ್ಪ ಸಹಿತವಾದ ಅನ್ನವನ್ನು ಕಂಚಿನ ಪಾತ್ರೆಗಳಲ್ಲಿ ಸೇವಿಸುವಂಥವರಾಗಲಿ. ಆ ನಿರ್ಗತಿಗಳಿಗೆ ಆಗ ಮದುವೆಯೂ ಆಗಿರಲಿಲ್ಲ. ಇನ್ನು ಪುತ್ರರಲ್ಲಿ, ಹಾಲು ಕೊಡುವ ದನಗಳಲ್ಲಿ, ಅಕ್ಕಿಯಲ್ಲಿ, ಕಂಚಿನ ಪಾತ್ರೆಯಲ್ಲಿ, ಹೀಗೆ ಒಂದೇ ವರದಲ್ಲಿ ಆಯುಸ್ಸು, ಪತಿ, ಮಕ್ಕಳು, ಸಂಪತ್ತು ಎಲ್ಲವನ್ನೂ ಪಡೆದುಕೊಂಡಳು. ಆದರೆ ಚಿನ್ನದ ಪಾತ್ರೆಗಳನ್ನು ಕೇಳುವ ಬದಲು ಕಂಚಿನ ಪಾತ್ರೆಯನ್ನು ಏಕೆ ಕೇಳಿಕೊಂಡಳೋ ತಿಳಿಯದು. ಇದೇ ಅರ್ಥ ಬರುವ ಇನ್ನೊಂದು ನ್ಯಾಯ ಅಂಧಬ್ರಾಹ್ಮಣ ವರ ನ್ಯಾಯ. ಇದರಲ್ಲಿ ಒಬ್ಬ ಪಂಡಿತ, ಒಬ್ಬ ಮುದುಕ ಬ್ರಾಹ್ಮಣನು ಬಡವನು ಮಾತ್ರವಲ್ಲ ಕುರುಡನೂ ಆಗಿದ್ದನು. ಅವನು ಕೇಳಿದ ವರವೇನೆಂದರೆ ಸ್ವಪೌತ್ರಂ ರಾಜಸಿಂಹಾಸನಸ್ಥಿತಂ ಈಕ್ಷಿತುಂ ಇಚ್ಛಾಮಿ. ನನ್ನ ಮೊಮ್ಮಗನು ರಾಜಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಲು ಇಷ್ಟಪಡುತ್ತೇನೆ. 8. ಸುಂದೋಪಸುಂದ ನ್ಯಾಯ. ಸುಂದ ಉಪಸುಂದರ ಕಥೆ ಮಹಾಭಾರತದ ಆದಿಪರ್ವದಲ್ಲಿ ವಿಸ್ತಾರವಾಗಿಯೂ ಕಥಾಸರಿತ್ಸಾಗರದಲ್ಲಿ ಸಂಕ್ಷಿಪ್ತವಾಗಿಯೂ ಉಲ್ಲೇಖಿತವಾಗಿದೆ. ಸುಂದ ಮತ್ತು ಉಪಸುಂದ ಎಂಬ 2 ರಾಕ್ಷಸ ಸಹೋದರರ ಪರಾಕ್ರಮ ಮತ್ತು ಕ್ರೌರ್ಯಕ್ಕೆ
ಸಮಾನರಾದವರು 3 ಲೋಕಗಳಲ್ಲೇ ಯಾರೂ ಇರಲಿಲ್ಲ. ಅವರನ್ನು ನಾಶಪಡಿಸುವ ಸಲುವಾಗಿ ಬ್ರಹ್ಮನು ವಿಶ್ವಕರ್ಮನ ಮೂಲಕ ತಿಲೋತ್ತಮೆ ಎಂಬ ಅಪ್ಸರೆಯನ್ನು ಸೃಷ್ಟಿಸಿದನು. ಆಕೆ ಅಪ್ರತಿಮ ಸುಂದರಿ. ಅವಳು ಶಿವನನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಅವಳನ್ನು ಸದಾ ನೋಡಬೇಕೆಂದಿದ್ದ ಶಿವನಿಗೂ 4 ಮುಖಗಳಾದುವಂತೆ. ಸುಂದೋಪಸುಂದರನ್ನು ಮರುಳುಗೊಳಿಸುವ ಸಲುವಾಗಿ ಬ್ರಹ್ಮನು ತಿಲೋತ್ತಮೆಯನ್ನು ಅವರಿದ್ದ ಕೈಲಾಸ ಪರ್ವತದ ವನಕ್ಕೆ ಕಳುಹಿಸಿದನು. ಆಕೆಯನ್ನು ನೋಡಿದ ಕೂಡಲೇ ರಾಕ್ಷಸರಿಬ್ಬರೂ ಮೋಹಿತರಾಗಿ ಅವಳ ಒಂದೊಂದು ಕೈಯನ್ನು ಒಬ್ಬೊಬ್ಬನು ಹಿಡಿದುಕೊಂಡು ತಮ್ಮ ತಮ್ಮ ಕಡೆಗೆ ಎಳೆಯಲು ಪ್ರಾರಂಭಿಸಿದರು. ಪರಿಣಾಮವಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ಹೊಡೆದುಕೊಂಡು ನಾಶವಾದರು. ಇದರ ತಾತ್ಪರ್ಯ, ಇಬ್ಬರು ಸಮಾನ ಬಲಶಾಲಿಗಳಲ್ಲಿ ಕಲಹವಾದರೆ ಇಬ್ಬರ ನಾಶವೂ ಆಗುವುದು ಖಂಡಿತ. ಅಣ್ಣ ತಮ್ಮಂದಿರ ನಡುವೆ ಯಾವುದೋ ಆಸ್ತಿಪಾಸ್ತಿಯ ವಿಚಾರದಲ್ಲಿ ಜಗಳವಾಗಿ ಇಬ್ಬರೂ ಕೋರ್ಟು ಮೆಟ್ಟಲುಗಳನ್ನು ಹತ್ತಿ ಎಲ್ಲವನ್ನೂ ಕಳೆದುಕೊಂಡಿರುವುದನ್ನು ಅನೇಕರು ಕಂಡಿದ್ದಾರೆ, ಕೇಳಿದ್ದಾರೆ. ಅಮೆರಿಕಾಗೂ ರಷ್ಯಾಗೂ ಯುದ್ಧವಾದರೆ ಪರಿಣಾಮ ಏನಾಗಬಹುದು ಎಂಬುದನ್ನು ನೀವೇ ಊಹಿಸಿ. 9. ಸ್ಥಾಲೀಪುಲಾಕ ನ್ಯಾಯ. ಪಾತ್ರೆಯಲ್ಲಿನ ಅಗುಳಿನಂತೆ. ಅಕ್ಕಿಯನ್ನು ಕುದಿಸಿ ಅನ್ನ ಮಾಡಿದ ಮೇಲೆ ಅದು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ತಿಳಿಯಲು ಪ್ರತಿ ಅಗುಳನ್ನೂ ಹಿಸುಕಿ ನೋಡಬೇಕಾಗಿಲ್ಲ. ಒಂದೆರಡನ್ನು ಪರೀಕ್ಷಿಸಿದರೆ ಸಾಕು. ಸಂಖ್ಯಾಶಾಸ್ತ್ರದ ಸ್ಟ್ಯಾಟಿಸ್ಟಿಕ್ಸ್ ಮೂಲತತ್ವಗಳಲ್ಲಿ ಇದು ಒಂದು ಮುಖ್ಯವಾದ ಅಂಶ. ಗ್ಯಾಲಪ್ ಪೋಲ್ ಮುಂತಾದ ಜನಾಭಿಪ್ರಾಯ ಸಂಗ್ರಹಣೆಗಳೂ ಈ ನ್ಯಾಯವನ್ನೇ ಅವಲಂಬಿಸಿವೆ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಚಂದ್ರಶಿಲೆ. ಈ ಪ್ರಪಂಚದಲ್ಲಿ ಪ್ರಖ್ಯಾತವಾಗಿರುವ ಎಲ್ಲ ಪುರಾತನ ವಜ್ರಗಳ ಮೂಲವೂ ಭಾರತವೇ ಎಂದರೆ ಆಶ್ಚರ್ಯಪಡಬೇಕಾಗಿಲ್ಲ. ಏಕೆಂದರೆ 29ನೇ ಶತಮಾನದ ಹಿಂದೆ ಇದ್ದ ವಜ್ರದ ಗಣಿಗಳೆಲ್ಲವೂ ಭಾರತದಲ್ಲಿಯೇ ಇದ್ದವು. ಈ ವಜ್ರಗಳಲ್ಲಿ ಮುಖ್ಯವಾದವು ಈಗ ಎಲಿಜಬೆತ್ ರಾಣಿಯವರ ತಾಯಿಯವರ ಕಿರೀಟದಲ್ಲಿ ಇರುವ ಕೊಹಿನೂರ್, ಮಾಸ್ಕೋದ ಕ್ರೆಮ್ಲಿನ್ನಲ್ಲಿರುವ ಓರ್ಲಾಫ್, ಪ್ಯಾರಿಸ್ಸಿನ ಲೂವ್ರ್ ಮ್ಯೂಸಿಯಂನಲ್ಲಿ ಇರುವ ರೀಜೆಂಟ್ ಮತ್ತು ವಾಷಿಂಗ್ಟನ್ನ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಟ್ನಲ್ಲಿ ಇರುವ ಹೋಪ್. ಇವುಗಳಲ್ಲದೆ ಗುಜರಾತಿನ ಸೋಮನಾಥದಲ್ಲಿ ಚಂದ್ರನ ವಿಗ್ರಹದ ಶಿರಸ್ಸಿನಲ್ಲಿ ಒಂದು ದೊಡ್ಡ, ಎಂದರೆ 6 ತಿಂಗಳ ಮಗುವಿನ ಮುಷ್ಟಿಯಷ್ಟು ಹಳದಿಯ ವಜ್ರವಿದ್ದಿತು. ಘಜ್ನಿ ಮಹಮ್ಮದನು ಭಾರತಕ್ಕೆ 17ನೇ ಬಾರಿ ದಂಡೆತ್ತಿ ಬಂದಾಗ ಸೋಮನಾಥದ ಎಲ್ಲ ದೇವಾಲಯಗಳನ್ನೂ ನಾಶ ಮಾಡಿ ಅಲ್ಲಿನ ಧನಕನಕ ರತ್ನಾದಿಗಳನ್ನು ಕೊಳ್ಳೆ ಹೊಡೆದನು. ಆದರೆ ಅದೃಷ್ಟವಶಾತ್ ಅವನ ಕಣ್ಣಿಗೆ ಈ ವಿಗ್ರಹವು ಬೀಳಲಿಲ್ಲ. ಆದರೂ ಅದರ ಸುರಕ್ಷೆಗಾಗಿ 3 ಬ್ರಾಹ್ಮಣರು ಈ ವಿಗ್ರಹವನ್ನು ಕಾಶಿಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಒಂದು ದೇವಸ್ಥಾನದಲ್ಲಿ ಇಟ್ಟರು. ಅಂದಿನಿಂದ ವಜ್ರಸಹಿತವಾದ ಈ ವಿಗ್ರಹವನ್ನು ಭದ್ರವಾಗಿ ಇಟ್ಟಿರುವ ಹೊಣೆ ಈ 3 ಮತ್ತು ಅವರ ಸಂತತಿಯವರದಾಯಿತು. ಹೀಗೆಯೇ 600ಕ್ಕೂ ಹೆಚ್ಚು ವರ್ಷಗಳು ಕಳೆದವು. 17ನೇ ಶತಮಾನದಲ್ಲಿ ಔರಂಗಜೇಬನು ಕಾಶಿಯ ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಿದನು. ಆಗ ಈ ವಿಗ್ರಹದ ನಾಶವಾಗಿ ವಜ್ರವು ಒಬ್ಬ ಮುಸ್ಲಿಂ ಸರದಾರನ ಕೈ ಸೇರಿತು. ಅನೇಕ ಹಸ್ತಾಂತರಗಳ ಬಳಿಕ ಇದು ಟಿಪ್ಪು ಸುಲ್ತಾನನ ಕರಗತವಾಯಿತು. ಟಿಪ್ಪುವು ಇದನ್ನು ತನ್ನ ಒಂದು ಕತ್ತಿಯ ಹಿಡಿಗೆ ಹಾಕಿಸಿಟ್ಟಿದ್ದನು. ಇಷ್ಟೆಲ್ಲ ಆದರೂ ಆ ಬ್ರಾಹ್ಮಣರ ಸಂತತಿಯ 3 ಜನ ವಜ್ರದ ಮೇಲಿನ ಗಮನವನ್ನು ಸಡಿಲಿಸದೆ ಅದನ್ನು ಪುನಃ ಚಂದ್ರನ ಹೊಸ ವಿಗ್ರಹದಲ್ಲಿ ಪ್ರತಿಷ್ಠಾಪಿಸುವ ಸಮಯವನ್ನೇ ಎದುರು ನೋಡುತ್ತಿದ್ದರು. 1799ರ 4ನೇ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದ ಪತನವಾದಾಗ ಬ್ರಿಟಿಷ್ ಸೈನಿಕನೊಬ್ಬನು ಇದನ್ನು ಅಪಹರಿಸಿ ಲಂಡನ್ನಿಗೆ ಕೊಂಡೊಯ್ದನು. ಇವನು ತನ್ನ ವೀಲ್ನಲ್ಲಿ ಈ ವಜ್ರವನ್ನು ತನ್ನ ತಂಗಿಯ ಮಗಳಿಗೆ, ಅವಳಿಗೆ 18 ವರ್ಷವಾದಾಗ 1848ರಲ್ಲಿ ಕೊಡಬೇಕು ಎಂದು ಬರೆದಿಟ್ಟಿದ್ದನು. ಹುಡುಗಿಗೆ ವಜ್ರವೇನೋ ಸಿಕ್ಕಿತು. ಆದರೆ ಅದರ ಪರಿಣಾಮವಾಗಿ ಆಕೆಯೂ ಆಕೆಯ ಸಮೀಪ ಬಂಧುಗಳು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಯಿತು. ಈ ಎಲ್ಲ ಸಂದರ್ಭಗಳಲ್ಲೂ ಎಷ್ಟೇ ಕಷ್ಟವಾಗಲಿ ಈ ವಜ್ರವನ್ನೇ ಎಡೆಬಿಡದೆ ಹಿಂಬಾಲಿಸುತ್ತಿದ್ದ 3 ಭಾರತೀಯರ ಸಾಹಸ ಚಟುವಟಿಕೆಗಳನ್ನೂ, ಕೊನೆಗೆ ಈ ವಜ್ರದ ಗತಿ ಏನಾಯಿತೆಂಬುದನ್ನು
1824 1889 ನಡುವೆ ಇದ್ದ ವಿಲ್ಕಿ ಕಾಲಿನ್ಸ್ ಎಂಬಾತನು ದ ಮೂನ್ ಸ್ಟೋನ್ ಎಂಬ ಅತ್ಯಂತ ರೋಮಾಂಚನಕಾರಿಯಾದ ಕಾದಂಬರಿಯಲ್ಲಿ ಬಣ್ಣಿಸಿದ್ದಾನೆ. 1868 ಈ ಕಾದಂಬರಿ ಕಾಲ್ಪನಿಕವಾದರೂ ಸ್ವಲ್ಪ ಮಟ್ಟಿಗಾದರೂ ಚಾರಿತ್ರಿಕ ಘಟನೆಗಳನ್ನೇ ಅವಲಂಬಿಸಿ ಬರೆದದ್ದು. ಇಂಗ್ಲಿಷ್ನಲ್ಲಿ ಬರೆದಿರುವ ಪತ್ತೇದಾರಿ ಕಾದಂಬರಿಗಳಲ್ಲಿ ಇದೇ ಸರ್ವೋತ್ತಮವೆಂದು ನೊಬೆಲ್ ಸಾಹಿತ್ಯ ಪ್ರಶಸ್ತಿ ವಿಜೇತ ಟಿ.ಎಸ್. ಎಲಿಯಟ್ಟನ ಅಭಿಪ್ರಾಯ. ಎಂದ ಮೇಲೆ ನೀವು ಇದನ್ನು ಓದಬಹುದಲ್ಲವೇ?